ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ಆಳ್ವಾಸ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಉಚಿತ ಶಿಕ್ಷಣದ ಬಗ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಆ ಒಂದು ಪ್ರಕ್ರಿಯೆ ಪ್ರೊಸೆಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಒಂದು ಆಳ್ವಾಸ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂತ ಒಂದು ವಾಟ್ಸಪ್ ಗ್ರೂಪಿಗೆ ನೀವೇನಾದ್ರೂ ಜಾಯ್ನ್ ಆಗಿದ್ದಾದ್ರೆ ನಿಮಗೆ ಅಲ್ಲಿ ನಡೆಯುವಂತಹ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಎಲ್ಲಾನು ಮೆಸೇಜ್ ಬರುತ್ತೆ. ಈ ವರ್ಷದ ಪ್ರತಿಕ್ರಿಯೆ ಈಗೇನಂತಂದ್ರೆ 2025-26ಕ್ಕೆ ಒಂದು ಏನು ಪ್ರೊಸೆಸ್ ಇರುತ್ತೆ. ಕನ್ನಡ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ, ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಉಚಿತ ಶಿಕ್ಷಣ ಕೊಡ್ತಾರಲ್ಲಿ. ಇಂಗ್ಲಿಷ್ ಮಾಧ್ಯಮಕ್ಕೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ಅಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾರಿಗೂ ಕೂಡ ಉಚಿತ ಶಿಕ್ಷಣ ಇರೋದಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಪರೀಕ್ಷೆಯ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಕಂಪ್ಲೀಟ್ ಉಚಿತ ಶಿಕ್ಷಣ ಕೊಡುವಂತ ವ್ಯವಸ್ಥೆ ನಮ್ಮ ಒಂದು ಆಳ್ವಾಸ್ ಸಂಸ್ಥೆಯಲ್ಲಿ ಇದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಆಳ್ವಾಸ್ ಪರೀಕ್ಷೆಯ ದಿನಾಂಕವನ್ನ ಪ್ರಕಟ ಮಾಡಿದ್ದಾರೆ, ಅರ್ಜಿ ಹಾಕುವ ದಿನಾಂಕವನ್ನ ಪ್ರಕಟ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಮಾಹಿತಿಯನ್ನ ನಿಮಗೆ ಇಲ್ಲಿ ಕೊಡ್ತೇನೆ. ಸೊ ಅರ್ಜಿ ಪ್ರಾರಂಭದ ದಿನಾಂಕ, ಅರ್ಜಿ ಭರ್ತಿ ಮಾಡುವ ಕಡೆಯ ದಿನಾಂಕ ಇವಾಗಲೇ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಜನವರಿ 15. ಇನ್ನು ತುಂಬಾ ಟೈಮ್ ಇದೆ. ನಿಮಗೆ ಎಲ್ಲ ಫ್ರೆಂಡ್ಸ್ ಜೊತೆಗೆ, ಎಲ್ಲ ರಿಲೇಟಿವ್ ಜೊತೆಗೆ ಹಂಚ್ಕೊಳ್ಳಿ, ಅವ್ರಿಗೂ ಅನುಕೂಲ ಆಗಲಿ. ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವಂತ ಮಕ್ಕಳು ಮಾತ್ರ ಬರೀಬಹುದು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರುವವರು ಬರೀಬಹುದು. ಆದ್ರೆ ಪರೀಕ್ಷೆಯ ಮಾಧ್ಯಮ ಕನ್ನಡದಲ್ಲಿರುತ್ತೆ. ಅವ್ರಿಗೇನಾದ್ರು ಕನ್ನಡದಲ್ಲಿ ಓದುವಂತ ಏನದು ಕನ್ನಡ ಮಾಧ್ಯಮದಲ್ಲಿ ನಾನು ಓದ್ತೀನಿ ಇನ್ಮೇಲೆ ಅನ್ನುವಂಥದ್ದು ಏನಾದ್ರು ಇದ್ರೆ ನೀವು ಬರೀಬಹುದು, ಎಲ್ಲರೂ ಬರೀಬಹುದು. ಆದ್ರೆ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಮಾತ್ರ ಇರುತ್ತೆ. ಇಂಗ್ಲಿಷಲ್ಲಿ ಇರುತ್ತೆ. ಉಳಿದ ಎಲ್ಲ ಸೆಕ್ಷನ್ಸ್ ಕೂಡ ಕನ್ನಡದಲ್ಲಿ ಇರುತ್ತೆ. ಪ್ರವೇಶ ಪತ್ರವನ್ನ ಫೆಬ್ರವರಿ 1 ಡೌನ್ಲೋಡ್ ಮಾಡ್ಕೊಳ್ಬಹುದು. ಎಕ್ಸಾಮ್ ದಿನಾಂಕ ಮಾರ್ಚ್ 2ನೇ ತಾರೀಕು ಸಂಡೇ ಆಗುತ್ತೆ. ಅವತ್ತು ನಿಮ್ಮ ಒಂದು ಪರೀಕ್ಷೆ ಇರುತ್ತೆ, ಮೊದಲನೇ ಹಂತದ ಪರೀಕ್ಷೆ. ಇದರಲ್ಲಿ 2 ಹಂತದ ಪರೀಕ್ಷೆ ಬರುತ್ತೆ. ಮೊದಲನೇ ಹಂತದ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಮೊದಲನೇ ಹಂತ ಪರೀಕ್ಷೆಯಲ್ಲಿ OMR ಇರುವಂತ ಇವೇನು ಮೊರಾರ್ಜಿ ಆದರ್ಶ ಆಳ್ವಾಸ್ ಅದೆಲ್ಲ ಬರೀತಿರಲ್ಲ, OMR ಸೀಟ್ ಆಧಾರಿತ ಒಂದು ಪರೀಕ್ಷೆ ಇರುತ್ತೆ. ಅದರ ಒಂದು ಮಾಹಿತಿನ ನಾನು ಮುಂದೆ ಕೊಡ್ತೀನಿ. ಅರ್ಜಿ ಭರ್ತಿ ಮಾಡಲು ಏನು ಬೇಕು? ಪಾಸ್ಪೋರ್ಟ್ ಸೈಜ್ನ ಅಳತೆಯ ಒಂದು ಫೋಟೋ ಬೇಕಾಗತ್ತೆ, ಆಧಾರ್ ಕಾರ್ಡ್ ಸಂಖ್ಯೆ ಬೇಕಾಗತ್ತೆ, ಶಾಲೆಯಲ್ಲಿ SATS ನಂಬರ್ ಇರುತ್ತೆ ನಿಮ್ದು, ಅದು ಬೇಕಾಗತ್ತೆ. ದೂರವಾಣಿ ಸಂಖ್ಯೆ ಕಡ್ಡಾಯವಾಗಿ ವಾಟ್ಸಪ್ ಹೊಂದಿರಬೇಕು. 2 ದೂರವಾಣಿ ಸಂಖ್ಯೆಯನ್ನ ಕೊಡಬೇಕು ನೀವು. ಒಂದು ಇನ್ ಕೇಸ್ ಹತ್ತೆ ಇದ್ರೆ ಇನ್ನೊಂದು ಹತ್ತತ್ತೆ. ಅದರಲ್ಲಿ ಒಂದು ದೂರವಾಣಿಗೆ ಸಂಖ್ಯೆಗೆ ವಾಟ್ಸಪ್ ಕಂಪಲ್ಸರಿ ಇರಬೇಕು. ಕೆಲವೊಬ್ಬರಿಗೂ ಮನೆಯಲ್ಲಿ ವಾಟ್ಸಪ್ ನಂಬರ್ ಇರಲ್ಲ, ಚಿಕ್ಕ ಫೋನ್ ಇರುತ್ತೆ, ನಿಮ್ಗೂ ಏನೋ ತೊಂದರೆ ಆಗಲ್ಲ, ಪರವಾಗಿಲ್ಲ. ಹಂಗಂತ ನೀವು ವಾಟ್ಸಪ್ ಬೇಕು ಅಂತ ಹೊಸ ಫೋನನ್ನು ತಗೊಳ್ಬೇಡಿ, ಇದ್ರೆ ಕೊಡಿ. ಆನ್ಲೈನ್ ಅರ್ಜಿ ಮಾಡುವ ಸಂದರ್ಭದಲ್ಲಿ ಗಮನಿಸಬೇಕಾದ ವಿಷಯಗಳು ಇವರು ಒಂಚೂರು ನೀವು ಹಂಗೆ ಪಾಸ್ ಮಾಡಿ ಓದ್ಕೊಳ್ಳಿ. ವಿಳಾಸ ಕೊಡಬೇಕು. ತಂದೆ ತಾಯಿ ಕೆಲಸ ಏನ್ ಮಾಡ್ತಾರೆ, ತಂದೆ ತಾಯಿ ಹೆಸರು ಏನು, ಅವ್ರ ಕೆಲಸ ಏನ್ ಮಾಡ್ತಾರೆ, ಅದೆಲ್ಲ ಮಾಹಿತಿ ತುಂಬಬೇಕಾಗತ್ತೆ. ಮೊಬೈಲ್ ನಂಬರ್ ತುಂಬಬೇಕಾಗತ್ತೆ. ಅದೆಲ್ಲಾನು ಕೂಡ ನೀವು ನೋಟ್ ಮಾಡ್ಕೊಳ್ಬೇಕು. ಅರ್ಜಿ ಹಾಕುವಾಗ ಮಗನ ಒಂದು ವಿದ್ಯಾರ್ಥಿ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ. ಭರ್ತಿ ಮಾಡಿದಂತ ಅರ್ಜಿಯನ್ನ 2 ಕಾಪಿ ಡೌನ್ಲೋಡ್ ಮಾಡಿಕೊಂಡು ಒಂದನ್ನ ಈ ವಿಳಾಸಕ್ಕೆ ನೀವು ಕಳಿಸ್ಬೇಕಾಗತ್ತೆ. ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ, ಒಂದು ಇದಕ್ಕೆ ಕಳಿಸಲಾಗತ್ತೆ. ಇನ್ನೊಂದೇನ್ ಹೇಳ್ಬೇಕಂತಂದ್ರೆ, ಸರ್ ಕಂಪಲ್ಸರಿ ಕಳಿಸ್ಬೇಕು. ಒಂದ್ಸಲ ಇಲ್ಲ ಅಂದ್ರೂ ನಡೆಯುತ್ತೆ, ಏನು ತೊಂದರೆ ಆಗಲ್ಲ, ಕಳಿಸಿದ್ರೆ ಒಳ್ಳೆಯದು. ಈಗ ಎಕ್ಸಾಮ್ ಹೆಂಗ್ ಹಾಕೋದು, ಅಪ್ಲಿಕೇಶನ್ ಏನಾದ್ರು ನಿಮ್ಗೆ ಕ್ವಶನ್ಸ್ ಡೌಟ್ಸ್ ಇದ್ರೆ ಈ ಒಂದು ನಂಬರ್ಗಳಿಗೆ 9 ರಿಂದ 5 ಗಂಟೆ ತನಕ ನೀವು ಫೋನ್ ಮಾಡಬಹುದು. ಸೊ ಇದೆಲ್ಲ ಅದೇ ಮಾಹಿತಿ ಇದೆ ಇದರಲ್ಲಿ. ನೋಡಿ, ಇಲ್ಲೊಂದೇನೋ ಕೊಟ್ಟಿದ್ದಾರೆ. 2019-860 ವಿದ್ಯಾರ್ಥಿಗಳಿಂದ ಏಕಕಾಲದಲ್ಲಿ ಇತರದ ಸಾಧನೆ ಮೆರೆದು ಭರ್ತಿ ಮಾಡುತ್ತಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಬೇಕಾದ್ರೆ ಪಾಸ್ ಮಾಡಿ ನೋಡಿ. ಸ್ಕೂಲ್ ಮಾಹಿತಿ ಕೊಟ್ಟಿದ್ದಾರೆ. ಇದು
ಎಕ್ಸಾಮ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 15, ಪ್ರವೇಶ ಪತ್ರ ಮುದ್ರಣ ಫೆಬ್ರವರಿ 1, ಎಕ್ಸಾಮ್ ಬಂದು ಮಾರ್ಚ್ 2ನೇ ತಾರೀಕು ಇರುತ್ತೆ. ಎಕ್ಸಾಮ್ ಅನ್ನ ಅಪ್ಲಿಕೇಶನ್ ಅನ್ನ ಹೇಗೆ ಹಾಕೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಇಲ್ಲೊಂದು ಲಿಂಕ್ ಇದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಅನ್ನು ನಾನು ವಿಡಿಯೋ ಕೆಳಗಡೆ ಹಾಕ್ತೇನೆ, ಅದನ್ನು ನೀವು ರೆಫರ್ ಮಾಡಿ. ಇಲ್ಲಿ ರಿಜಿಸ್ಟರ್ ಅಂತ ಒಂದು ಇರುತ್ತೆ ಬಟನ್, ಜಾಯಿನ್ ವಾಟ್ಸ್ಆಪ್ ಗ್ರೂಪ್ ಅಂತ ಇರುತ್ತೆ. ನೀವು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆದ್ರೆ, ನಾನು ಹೇಳಿದ್ನಲ್ಲ ನೋಡಿ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ಬೋದು ಅಂತ, ಇದನ್ನು ಜಾಯ್ನ್ ಆದ್ರೆ ನಿಮಗೆ ಏನದು ಅಲ್ಲಿ ನಡೀತಿರುವಂತ ಮಾಹಿತಿ ಬಗ್ಗೆ ಗೊತ್ತಾಗುತ್ತೆ. ಎಕ್ಸಾಮ್ಸ್ ಬಗ್ಗೆ ಇರ್ಬೋದು, ಏನೋ ಒಂದು ಮಾಹಿತಿಯನ್ನು ಹಾಕಿದ್ರೆ ಈ ಒಂದು ಗ್ರೂಪ್ ಚಾನಲ್ ಆಗ್ತದೆ, ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಅಪ್ಲಿಕೇಶನ್ ಹಾಕೋದು ಏನಂತ ತೋರಿಸ್ತೀನಿ, ಹೇಗೆ ಅಂತ ತೋರಿಸ್ತೀನಿ. ಅಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಬರುತ್ತೆ. ಇವನ್ನೆಲ್ಲ ಇನ್ಸ್ಟ್ರಕ್ಷನ್ ಅನ್ನ ಓದಬೇಕು. 6ರಿಂದ 9ನೇ ತರಗತಿಗೆ ಇಲ್ಲಿ ಪ್ರವೇಶವನ್ನ ಪಡಿಬಹುದು. 6 ಅಂತಂದ್ರೆ ನೀನು ಇಲ್ಲಿ ಈಗ 5ನೇ ತರಗತಿ ಓದ್ತಿರ್ತೀರ, ಮುಂದಿನ ವರ್ಷ ನೀನು 6ನೇ ತರಗತಿಗೆ ಅಂದ್ರೆ 6 ಅಂತ ಸೆಲೆಕ್ಟ್ ಮಾಡಬೇಕು. ಈ ವರ್ಷ ನೀನು ಇದು ನೋಡಿ, ಈಗ ಪ್ರಸ್ತುತ 9ನೇ ತರಗತಿ ಓದ್ತಿರುವವರಿಗೆ ಬರುವುದಿಲ್ಲ, 5ರಿಂದ 8ನೇ ತರಗತಿ ಓದ್ತಿರುವ ಮಕ್ಕಳಿಗೆ ಮಾತ್ರ ಬರುತ್ತೆ. ಇವಾಗ ಈಗೇನು ಪ್ರೆಸೆಂಟ್ ನೀವು 5ರಿಂದ 8ನೇ ತರಗತಿಯಲ್ಲಿದ್ರೆ ನೀವು ಹಾಕಬಹುದು. ಅಪ್ಲಿಕೇಶನ್ ಹಾಕುವಾಗ ನೀನು 5ನೇ ತರಗತಿ ಇದ್ರೆ 6 ಸೆಲೆಕ್ಟ್ ಮಾಡಬೇಕು. 6ರಿಂದ 7ನೇ ಯಾವ ವರ್ಷಕ್ಕೆ, ಯಾವ ಒಂದು ತರಗತಿಗೆ ನೀನು ಪ್ರವೇಶ ಬಯಸಿದೆಯಾ, ಈ ವರ್ಷ 8ನೇ ತರಗತಿ ಇದ್ರೆ 9 ಅಂತ ಸೆಲೆಕ್ಟ್ ಮಾಡಬೇಕು. ಫೋಟೋ ಬೇಕು. ಒಂದೇ ವಿದ್ಯಾರ್ಥಿ ಪದೇ ಪದೇ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಎಕ್ಸಾಮ್ ಅಲ್ಲಿ ವಿಷಯಗಳೇನಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಪ್ರಸ್ತುತ ವಿದ್ಯಾರ್ಥಿಗಳು ಯಾವ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೋ ಅದರ ಮುಂದಿನ ತರಗತಿಗೆ ಆಯ್ಕೆ ಬಯಸುವುದರಿಂದ ಪ್ರಸ್ತುತ ಓದುತ್ತಿರುವ ಎಲ್ಲಾ ವಿಷಯಗಳಲ್ಲಿ ಹಾಗೂ ಮಾನಸಿಕ ಸಾಮರ್ಥ್ಯ ವಿಷಯಗಳನ್ನು ಅಧ್ಯಯನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವತ್ತು 5ನೇ ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗೆ ಕನ್ನಡ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಪರಿಸರ ಇರುತ್ತೆ, ಗಣಿತ ಇರುತ್ತೆ. ಇದರ ಜೊತೆಗೆ ಮೆಂಟಲ್ ಎಬಿಲಿಟಿಯನ್ನು ಮಾಡಬೇಕು. ಇಷ್ಟು ವಿಷಯಗಳು 5ನೇ ತರಗತಿಯಲ್ಲಿ ಓದ್ತಿರುವಂತ ಮಕ್ಕಳಿಗೆ ಇರುತ್ತೆ. ಮತ್ತು GK ಅಂತೂ ಇರುತ್ತೆ. ಒಂದ್ ವೇಳೆ 6ನೇ ತರಗತಿಗೆ ಓದ್ತಿದ್ರೆ, ಈಗ ಕರೆಂಟ್ ಆಗಿ ನೀನು 6ನೇ ತರಗತಿ ಓದ್ತಿದ್ರೆ ಅಲ್ಲಿ ಹಿಂದಿ ಒಂದಿರುತ್ತೆ, ಸಮಾಜ ವಿಜ್ಞಾನ ಇರುತ್ತೆ, ವಿಜ್ಞಾನ ಇರುತ್ತೆ, 6 ಸಬ್ಜೆಕ್ಟ್ ಇರುತ್ತೆ. 6 ಸಬ್ಜೆಕ್ಟ್ ಜೊತೆಗೆ ಮೆಂಟಲ್ ಎಬಿಲಿಟಿ ಮಾಡಬೇಕು ಮತ್ತು GK ಮಾಡಬೇಕು. 6ನೇ ತರಗತಿಯಿಂದ 9ನೇ ತರಗತಿಯವರು ನಿಮ್ಮ ಪಠ್ಯಗಳು ಅದರ ಜೊತೆಗೆ GK ಮತ್ತು ಮೆಂಟಲ್ ಎಬಿಲಿಟಿಯನ್ನು ಮಾಡಬೇಕು. 5ನೇ ತರಗತಿಯಲ್ಲಿ ಇರುವವರು ನಿಮ್ಮ ಒಂದು 4 ಸಬ್ಜೆಕ್ಟ್ ಕನ್ನಡ, ಇಂಗ್ಲಿಷ್, ಆಮೇಲೆ ಗಣಿತ, ಆಮೇಲೆ ಪರಿಸರ ಮಾಡಿಕೊಂಡು ಅದರ ಜೊತೆಗೆ GK ಮತ್ತು ಮೆಂಟಲ್ ಎಬಿಲಿಟಿ ವಿಷಯಗಳನ್ನು ಮಾಡಬೇಕು. 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ 2.5 ಗಂಟೆಯ ಒಂದು ಪರೀಕ್ಷೆ ಇರುತ್ತೆ. 2.5 ಗಂಟೆಯ ಒಂದು ಪರೀಕ್ಷೆ ಅಂದ್ರೆ 150 ನಿಮಿಷ ಇರುತ್ತೆ. 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವರು OMR ಶೀಟ್ ಅಲ್ಲಿ ಬಿಡಿಸ್ಬೇಕು. ಪರೀಕ್ಷೆಯ ಒಂದು ಟೈಮಿಂಗ್ ಏನಿರುತ್ತೆ 12:30, ಪರೀಕ್ಷಾ ಕೇಂದ್ರಕ್ಕೆ 9ರ ಒಳಗಡೆ ಹೋಗಬೇಕು. ಮತ್ತೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಬೇರೆ ಬೇರೆ ಸೆಂಟರ್ ಅನ್ನು ಕೊಟ್ಟಿರ್ತಾರೆ, ಅದೇ ಸೆಂಟರ್ ಅಲ್ಲಿ ನೀವು ಎಕ್ಸಾಮ್ ಹೋಗಿ ಎಕ್ಸಾಮ್ ಬರಿಬೇಕು. ಮೊದಲೇನಂತೆ ಹೋದ ವರ್ಷ 6 ಮತ್ತು 7ನೇ ತರಗತಿಗೆ 120 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇತ್ತು. ಈ ಸಲ ಎಲ್ಲ ಸೇಮ್ ಮಾಡಿದ್ದಾರೆ, 150 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ ಈ ವರ್ಷ. ಇದೆಲ್ಲ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ 2 ಕಾಪಿಯನ್ನ ಡೌನ್ಲೋಡ್ ಮಾಡಿಕೊಂಡು 1 ಕಾಪಿಯನ್ನ ನಾನು ಹೇಳಿದಾಗೆ ಆ ಒಂದು ವಿಳಾಸಕ್ಕೆ ಕಳಿಸ್ಬೇಕು. 1 ಕಾಪಿಯನ್ನ ನಿಮ್ಮಲ್ಲೇ ಇಟ್ಕೊಳ್ಬೇಕು. ನೋಡಿ, 150 ಅಂಕಗಳ ಪ್ರಶ್ನೆ, 2.5 ಗಂಟೆ ಸಮಯ, 1 ಕ್ವಶನ್ಗೆ 1 ನಿಮಿಷ ಕಾಲಾವಕಾಶ ಇರುತ್ತೆ. ನಿಮ್ಮ ಪಠ್ಯದ ಜೊತೆಗೆ GK ಮತ್ತು ಮೆಂಟಲ್ ಎಬಿಲಿಟಿಯನ್ನ ಮಾಡಬೇಕು. ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಬರುತ್ತೆ. ಇಲ್ಲಿ ರಿಸ್ಕ್ ಇದೆ, ರೆಡ್ ಕಲರ್ ಒಂದು ಸ್ಟಾರ್ ಇದೆ. ಇದು ಅಂತಂದ್ರೆ ಇದನ್ನ ಕಂಪಲ್ಸರಿ ನೀವು ಎಂಟರ್ ಮಾಡಬೇಕು ಅಂತ ಅರ್ಥ. ವಿದ್ಯಾರ್ಥಿ ಹೆಸರು ಹಾಕ್ಬಹುದು. ಸೆಲೆಕ್ಟ್ ಕ್ಲಾಸ್, ನೀನು ಏನಾದ್ರು 5ನೇ ತರಗತಿ ಓದ್ತಾ ಇದ್ರೆ 6 ಅಂತ ಸೆಲೆಕ್ಟ್ ಮಾಡಬೇಕು. ನೀನೇನಾದ್ರೂ ಇವಾಗ 8 ಓದ್ತಿದ್ಯಾ ಅಂದ್ರೆ 9 ಸೆಲೆಕ್ಟ್ ಮಾಡಬೇಕು. ವಾಟ್ಸಪ್ ನಂಬರ್ ಕೊಡಬೇಕು. ಪರ್ಯಾಯ ಸಂಖ್ಯೆ 2 ನಂಬರ್ ಕೊಡಬೇಕು. 2 ನಂಬರ್ ಇಲ್ಲ ಅಂದ್ರೂ ಕೂಡ ಇದೇ ನಂಬರ್ ಇಲ್ಲಿ ಎಂಟರ್ ಮಾಡಿ. ಆಧಾರ್ ಸಂಖ್ಯೆ, SATS ನಂಬರ್, ಫೋಟೋ ಹಾಕಬೇಕು, ಜನ್ಮ ದಿನಾಂಕ, ಲಿಂಗ, ಇಮೇಲ್ ID ಕೊಡಬೇಕು, ಜಾತಿ ಕೊಡಬೇಕು, ಜನರಲ್ OBC ನ SC ನ ST. ನಮ್ಮ ಕರ್ನಾಟಕದವರು 3A 3B ಆಮೇಲೆ 2A 2B ಅವೆಲ್ಲ OBC ಬರುತ್ತೆ. ಜನರಲ್ ಅಂತಂದ್ರೆ ಜನರಲ್ ಇರುತ್ತೆ, ಅದು ಕೊಡಬೇಕು. ಮಾತೃಭಾಷೆ ಯಾವುದು, ನಿಮ್ಮ ಮಾತೃಭಾಷೆ ಸೆಲೆಕ್ಟ್ ಮಾಡಿ.
ತಂದೆ ಸೈನ್ಯದಲ್ಲಿ ಇರುವರೆ, ನಿಮ್ಮ ತಂದೆ ಏನಾದ್ರು ಸೈನ್ಯದಲ್ಲಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಫಾದರ್ ನೇಮ್ ಹಾಕ್ಬೇಕು. ಫಾದರ್ ಏನ್ ಕೆಲಸ ಮಾಡ್ತಿದ್ದಾರೆ, ಫಾದರ್ ಅಕ್ಯುಪೇಷನ್ ಏನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಮದರ್ ಹೆಸರೇನು, ಮದರ್ ಅಕ್ಯುಪೇಷನ್ ಏನು, ಆ ಅವರ ಒಂದು ವಿದ್ಯಾರ್ಹತೆ ಏನು, ಶ್ರೇಯಸ್ಸು ಬಯಸುವ ವಿಧ, ಈ ಒಂದು ಮೆರಿಟ್ ಮೇಲೆ ಹೋಗ್ತಾರೆ. ಅಥವಾ ಸ್ಪೋರ್ಟ್ಸ್ ಏನಾದ್ರು ನಿಮ್ಮ ಮಗು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಕೋಟಾನ ಕೇಳಿದ್ರೆ ಸ್ಪೋರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿ. ಕಲ್ಚರಲ್ ಅದರಲ್ಲಿಯೂ ಕೂಡ ಕೆಲವೊಂದು ಕೋಟ ಅಂತ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಡ್ರೆಸ್ ಹಾಕ್ಬೇಕು, ವಿಲೇಜ್ ಕರೆಕ್ಟ್ ಹಾಕಿ, ಪಿನ್ ಕೋಡ್ ಹಾಕಿ, ಸೆಲೆಕ್ಟ್ ಪೋಸ್ಟ್ ಹಾಕಿ. ಯಾಕಂದ್ರೆ ಇವರು ಲೆಟರ್ ಅನ್ನು ಕಳಿಸ್ತಾರೆ ಮನೆಗೆ, ಅದಕ್ಕೋಸ್ಕರ ಇದು ಸೆಲೆಕ್ಟ್ ತಾಲೂಕು, ಸೆಲೆಕ್ಟ್ ಡಿಸ್ಟ್ರಿಕ್ಟ್, ಸ್ಟೇಟ್ ಇದೆಲ್ಲ ಬರುತ್ತೆ. ವಿಲೇಜ್ ಪೋಸ್ಟ್ ವಿಲೇಜ್ ಏನು ಅಂತ ಎಂಟರ್ ಮಾಡಿದ್ರ, ಪಿನ್ ಕೋಡ್ ಎಂಟರ್ ಮಾಡಿ, 591127 ಎಂಟರ್ ಮಾಡಿದ್ಮೇಲೆ ಈ ಪಿನ್ ಕೋಡ್ ಎಂಟರ್ ಮಾಡಿದ ಮೇಲೆ ಇವೆಲ್ಲ ಬರುತ್ತೆ ನಿಮಗೆ. ಇದು ನಿಮ್ಮ ಹಳ್ಳಿಯ ಒಂದು ಹೆಸರು ಇರುತ್ತೆ. ಇಲ್ಲಿ ನೀವು ಆ ಹಳ್ಳಿಯ ಹೆಸರನ್ನ ಸೆಲೆಕ್ಟ್ ಮಾಡ್ಬೋದು. ತಾಲೂಕು ಕೂಡ ರಾಮದುರ್ಗ ಅಂತ ಬರುತ್ತೆ, ಜಿಲ್ಲಾ ಬೆಳಗಾವಿ ಅಂತ ಬರುತ್ತೆ. ಇದು ತುಂಬಾ ಈಜಿ ಇದೆ. ಹೋದ ವರ್ಷ ಮ್ಯಾನುವಲಿ ನಾವು ಎಂಟರ್ ಮಾಡಬೇಕಾಗಿತ್ತು, ಈ ವರ್ಷ ಚೆನ್ನಾಗಿದೆ ಇದು ಮಾಡ್ಲಿಕ್ಕೆ. ಸೊ ಇದೆಲ್ಲ ಮಾಹಿತಿಯನ್ನ ನೀವು ಫಿಲ್ಅಪ್ ಮಾಡಿದ ಮೇಲೆ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ರೆ ನೆಕ್ಸ್ಟ್ ಸ್ಕ್ರೀನ್ ಹೋಗುತ್ತೆ. ಅದು ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. 2 ಕಾಪಿಯನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಕಾಪಿಯನ್ನ ನೀವು ಆಳ್ವಾಸ್ ಅಡ್ರೆಸ್ಗೆ ಕಳಿಸ್ಬೇಕು, ಒಂದು ಕಾಪಿಯನ್ನ ನಿಮ್ಮ ಹತ್ರ ಇಟ್ಕೋಬೇಕು. ಎಕ್ಸಾಮ್ ಬಂದು ಮಾರ್ಚ್ 2ಕ್ಕೆ ಇರುತ್ತೆ. ಎಕ್ಸಾಮ್ ಪ್ಯಾಟರ್ನ್ ಕೂಡ ಹೇಳಿದ್ದೀನಿ, 2.5 ಗಂಟೆ ಒಂದು ಪತ್ರಿಕೆ ಇರುತ್ತೆ. ನಿಮ್ಮ ಪಠ್ಯದ ಜೊತೆಗೆ GK ಮತ್ತು ಮೆಂಟಲ್ ಎಬಿಲಿಟಿಯನ್ನು ಓದ್ಕೊಳ್ಳಿ. ಎಷ್ಟೆಷ್ಟು ಕ್ವಶನ್ ಇರ್ಬೋದು ಇಲ್ಲಿ ಅಂತ ಕೇಳಿದಾಗ, ಮೋಸ್ಟ್ಲಿ ಈಗ 5ನೇ ತರಗತಿಯಲ್ಲಿ ಓದ್ತಿರುವವರು ಪರಿಸರ ಒಂದು 25 ಇರ್ಬೋದು, ಕನ್ನಡ 25 ಇರ್ಬೋದು, ಮ್ಯಾಥ್ಸ್ 25 ಇರ್ಬೋದು. ಆಮೇಲೆ ಇನ್ನೊಂದೇನಪ್ಪ, ಪರಿಸರ, ಮ್ಯಾಥ್ಸು, ಕನ್ನಡ, ಇಂಗ್ಲಿಷ್ 25 ಇದು. ಮೆಂಟಲ್ ಎಬಿಲಿಟಿ ಒಂದು 25 ಇರ್ಬೋದು, GK ಒಂದು 25 ಇರ್ಬೋದು. ಸೊ ಟೋಟ್ಲಿ 150 ಕ್ವಶನ್ ಆಯ್ತು. ಅದೇ ತರ ಬೇರೆ ತರಗತಿ ನೋಡಿದ್ರೆ ಒಂದು 20 ಕ್ವಶನ್ ಇರ್ಬೋದು. ಅಲ್ಲಿ 20-25 ಕ್ವಶನ್ ಇರ್ಬೋದು. ಅದೇ ಒಂದು ಪ್ಯಾಟರ್ನ್ ಮಾದರಿಯಲ್ಲಿ ಇರುತ್ತೆ. ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗಿಯೂ ನನ್ನ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತೇನೆ. ಮುಂದಿನ ಬರೋ ದಿನಗಳಲ್ಲಿ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, GK ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಅವುಗಳ ಕ್ವಶನ್ ಇನ್ನೊಂದೇನೆಂದ್ರೆ, ತುಂಬಾ ಜನ ಕೇಳ್ತಿರ್ತಾರೆ, ಸರ್ ಕ್ವಶನ್ ಪೇಪರ್ ಇದ್ರೆ ಕಳಿಸಿ ಅಂತ. ಯಾವುದೇ ರೀತಿಯಾಗಿ ಕ್ವಶನ್ ಪೇಪರ್ ಇದಕ್ಕೆ ಸಿಗೋದಿಲ್ಲ. ಆದ ಕಾರಣ ಏನ್ ಮಾಡಬೇಕು, ನೀವು ಮುರಾರ್ಜಿ ಅಥವಾ ಆದರ್ಶಕ್ಕಿರುವಂತಹ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು. ಇಂಗ್ಲಿಷು, ಮೆಂಟಲ್ ಎಬಿಲಿಟಿ ಅದೆಲ್ಲಾನು ಅಲ್ಲಿಂದಾನೇ ನೀವು ರೆಫರ್ ಮಾಡಬೇಕಾಗುತ್ತೆ. ಯಾರು ಎಲ್ಲಿ ಕೂಡ ಇದಕ್ಕೆ ಕ್ವಶನ್ ಪೇಪರ್ ಸಿಗೋದಿಲ್ಲ. ಆದ ಕಾರಣ ನೀವೇ ಪ್ರಿಪೇರ್ ಆಗಬೇಕು. ಮತ್ತೆ ಇನ್ನೊಂದೇನಂತಂದ್ರೆ, ಒಳ್ಳೆಯ ಶಿಕ್ಷಣ ಇದೆ ಇಲ್ಲಿ. ನಮ್ಮ ಒಂದು ಕೋಚಿಂಗ್ ಸೆಂಟರ್ ಅಂತ ಒಂದು 2 ವರ್ಷದಲ್ಲಿ, 1 ವರ್ಷ 8, 1 ವರ್ಷ ಹೋದ ವರ್ಷ 3 ವಿದ್ಯಾರ್ಥಿಗಳು 5ನೇ ತರಗತಿಯಲ್ಲಿ ಓದ್ತಿರುವಂತ 3 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ರು. 3, 5, 3, 8 + 1. ಸೊ ಸುಮಾರು ಒಂದು 15 ವಿದ್ಯಾರ್ಥಿಗಳು ನಮ್ಮ ಕೋಚಿಂಗ್ ಸೆಂಟರ್ ಇಂದ ಆಯ್ಕೆಯಾಗಿ ಅಲ್ಲಿ ಓದ್ತಿದ್ದಾರೆ. ಇಲ್ಲಿ ಒಳ್ಳೆಯ ಶಿಕ್ಷಣ ಇದೆ ಕನ್ನಡ ಮಾಧ್ಯಮದಲ್ಲಿ. ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ವಿದಾಯ ಹೇಳ್ತೀನಿ. ಜೈ ಹಿಂದ್.